ಅಧ್ಯಕ್ಷರಾದ ಮಹಿಳೆಯವರು ಜ್ಯೋತಿ ಅವರು ಕನ್ನಡ ಜಾಗೃತಿಯ ವಿಚಾರವಾಗಿ ಕುರಿತು ಒಂದು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಈ ದಿನ ಕನ್ನಡ ಭಾಷಾ ಜಾಗೃತಿ ಅಭಿಯಾನ ಬೈಕ್ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಜಾಗೃತಿ ಕಾರ್ಯಕ್ರಮದ ಉದ್ದೇಶ ಇಷ್ಟೇ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಅಣ್ಣ ಟಿ.ಎ. ನಾರಾಯಣಗೌಡರ ಆಶೀರ್ವಾದದೊಂದಿಗೆ ಈ ದಿನ ನಾವು ಸಾಗರ ನಗರದಾದ್ಯಂತ ಎಲ್ಲ ಒಂದು ಕನ್ನಡ ಭಾಷಾ ಜಾಗೃತಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಕನ್ನಡವೇ ಪ್ರಮುಖ ಭಾಷೆ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾ ಬಳಸುತ್ತಿರಬೇಕು. ರಾಜ್ಯದೊಳಗಿನ ಎಲ್ಲ ಪತ್ರ ವ್ಯವಹಾರಗಳು ಕನ್ನಡದಲ್ಲೇ ಇರತಕ್ಕದ್ದು. ವ್ಯಾಪಾರ ಕೇಂದ್ರಗಳಲ್ಲಿ ಸೂಚನಾ ಫಲಕ ಮತ್ತು ನಾಮಫಲಕಗಳ ಮೇಲೆ 60% ಕನ್ನಡ ಭಾಷೆಯನ್ನು ಕಡ್ಡಾಯವಾಗಿ ಬಳಸಬೇಕು. ಎಲ್ಲ ಬ್ಯಾಂಕುಗಳಲ್ಲಿ ಕನ್ನಡವನ್ನು ಕಡ್ಡಾಯವಾಗಿ ಬಳಸುವಂತಾಗಬೇಕು. ಸಾಗರದ ಪ್ರಮುಖ ವೃತ್ತಗಳಲ್ಲಿ ಕನ್ನಡ ಪರ ಹೋರಾಟಗಾರರು, ಕವಿ, ಸಾಹಿತಿಗಳ ಹೆಸರನ್ನು ನೇಮಕ ಮಾಡಬೇಕು. ಪೋಷಕರು ತಮ್ಮ ತಮ್ಮ ಮಕ್ಕಳು ಕನ್ನಡ ಭಾಷೆಯ ಮೇಲೆ ಅಭಿಮಾನ ಹೆಚ್ಚಿಸಲು ಪ್ರೇರೇಪಿಸಬೇಕು. ಶಾಲಾ ಕಾಲೇಜುಗಳಲ್ಲಿ ಕನ್ನಡಕ್ಕೆ ವಿಶೇಷ ಆದ್ಯತೆಯನ್ನು ನೀಡಬೇಕು. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಹೆಚ್ಚು ಹೆಚ್ಚು ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡಬೇಕೆಂದು ಇವತ್ತಿನ ಜಾಥಾ ವಿಚಾರವಾಗಿದೆ. ನಾವು ಕರ್ನಾಟಕದಲ್ಲಿ ಇದ್ದೀವಿ ಅಂದ ಮೇಲೆ ಕನ್ನಡದಲ್ಲಿ ಎಲ್ಲರೂ ಹೆಚ್ಚು ಹೆಚ್ಚು ವ್ಯವಹಾರ ಮಾಡುವಂತಾಗಬೇಕು. ಕನ್ನಡ ಭಾಷೆಯ ಬಗ್ಗೆ ಹೆಚ್ಚು ಹೆಚ್ಚು ಮಾತನಾಡುವಂತಾಗಬೇಕು. ಕನ್ನಡ ಭಾಷೆಯನ್ನು ನಾವು ಬಳಸಬೇಕು, ಬೆಳೆಸಬೇಕು, ಮೆರೆಸಬೇಕು. ನಾವೇ ನಮ್ಮ ಜಾಗದಲ್ಲಿ ಕನ್ನಡ ಮಾತಾಡಿಲ್ಲ ಅಂದ್ರೆ ಕನ್ನಡದ ಪರಿಸ್ಥಿತಿ ಏನಾಗ್ಬೋದು ನೀವು ಯೋಚನೆ ಮಾಡಿ. ಇಲ್ಲಿ ಉತ್ತರ ಭಾರತೀಯರು ಬಂದು ಹಿಂದಿ ಮಯವಾಗಿಬಿಟ್ಟಿದೆ. ಎಲ್ಲ ಕಡೆನೂ ಸಹ ಹಿಂದಿ ಜನರು ಹೆಚ್ಚು ಹೆಚ್ಚು ವಲಸೆ ಬಂದಿರೋದ್ರಿಂದ ಕನ್ನಡ ಭಾಷೆಗೆ ತುಂಬಾ ಧಕ್ಕೆ ಆಗ್ತಾ ಇದೆ. ಹಾಗಾಗಿ ನಾವು ನೀವೆಲ್ಲರೂ ಒಗ್ಗೂಡಿ ಇದೇ ಇವತ್ತು ಸಾಗರ ಪಟ್ಟಣದಲ್ಲಿ ಯಾವ ಬ್ಯಾಂಕುಗಳಿರ್ಬೋದು, ಅಂಚೆ ಕಚೇರಿ ಇರ್ಬೋದು, ಖಾಸಗಿ ಸಂಸ್ಥೆಗಳಿರ್ಬೋದು, ಯಾವುದೇ ಒಂದು ಸರ್ಕಾರಿ ಕಚೇರಿ ಇರ್ಬೋದು, ಎಲ್ಲ ಕಚೇರಿಗಳಲ್ಲೂ ಕೂಡ ಕನ್ನಡವನ್ನು ಕಡ್ಡಾಯವಾಗಿ ಬಳಸಬೇಕು. ಅದೇ ರೀತಿ ಎಲ್ಲ ಸಿಬ್ಬಂದಿ ವರ್ಗದವರನ್ನ ಕನ್ನಡದಲ್ಲಿ ಅತಿ ಹೆಚ್ಚಾಗಿ ಮಾತನಾಡತಕ್ಕಂತ ಸಿಬ್ಬಂದಿಗಳನ್ನ ಇರಿಸಬೇಕು ಅಂತೇಳಿ ನಾವು ಈ ಮೂಲಕ ಇವತ್ತಿನ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ.